ಸುಮಾರು 40-50 ಜನ ವಿದ್ವಾಂಸರು ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಆದರೆ ಯಾರೂ ಗೌರವಧನವನ್ನು ತೆಗೆದುಕೊಳ್ಳೋದಿಲ್ಲ. ಅಂತಹ ಒಂದು ಅದ್ಭುತವಾದ ಕೆಲಸ ಕನ್ನಡದಲ್ಲಿ ನಡೀತು. ಭಾರತೀಯ ಭಾಷೆಯಲ್ಲಂತೂ ಈವರೆಗೂ ಕೂಡ ಇಷ್ಟು ಅಗಾಧವಾದಂತಹ ಒಂದು ಭಾಷಾಕೋಶ ರಚನೆ ಆಗಲಿಲ್ಲ. ಇವತ್ತು ಕೂಡ ನಮ್ಮ ಎದುರು ಆ ಕೋಶಗಳಿದ್ದಾವೆ. ಹೀಗೆ ಕನ್ನಡದ ಬಗೆಗೆ ಭಾರಿ ಕೆಲಸಗಳು ನಡೆದರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಸಾಹಿತ್ಯ ಪರಿಷತ್ತು ಅಂದರೆ ಮತ್ತೆ ಜನಮಾನಸದಿಂದ ದೂರ ಆಗ್ತಿದೆಯೇನೋ ಅನ್ನಿಸುವಷ್ಟರ ಮಟ್ಟಿಗೆ ಸಹಕಾರಿ ರಂಗ ಮತ್ತು ಸಾಹಿತ್ಯ ಪರಿಷತ್ ಎರಡೂ ರಾಜಕಾರಣದ ಒಂದೊಂದು ಮೆಟ್ಟಿಲಾಗಿ ಏಣಿಯಾಗಿ ರೂಪುಗೊಳ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಅದು ಆ ಸ್ಥಾನಗಳು ಸೇವೆಗಾಗಿದ್ದರ ಬದಲು ಅಹಂಕಾರಕ್ಕೆ ಕಾರಣವಾಗುವಂತಹ ಸ್ಥಿತಿ ನಿರ್ಮಾಣ ಆದಾಗ ಮತ್ತೆ ನಾವು ಪ್ರತಿಭಟಿಸುವಂತಹ ಕಾನೂನು ಹೋರಾಟ ಮಾಡುವಂತಹ ಸ್ಥಿತಿಯೂ ಕೂಡ ಸಾಹಿತ್ಯ ಪರಿಷತ್ಗೆ ಒದಗಿತು ಅಂತ. ಏಕೆಂದರೆ ಕನ್ನಡದ ಮಹತ್ವವನ್ನು ನೋಡಿದರೆ ಅದು ಎಷ್ಟು ಅದ್ಭುತ ಅಂದರೆ ಪಂಪ ನಮಗೆ ಹೇಗೆ ಆದಿ ಕವಿಯೋ, ಪಂಪನ ತಮ್ಮ ಚಿನ್ನವಲ್ಲಭ ತೆಲುಗಿನ ಆದಿಕವಿ. ಇದು ವಿಶ್ವದಾಖಲೆ. ಒಂದೇ ಒಡಹುಟ್ಟಿದ ಸಹೋದರರು ಎರಡು ಭಾಷೆಯ ಆದಿ ಕವಿಗಳಾಗೋದಿದೆಯಲ್ಲ, ಅದು ವಿಶ್ವದ ಯಾವ ಸಾಹಿತ್ಯದಲ್ಲೂ ಕೂಡ ಇಲ್ಲ. ಅದು ಒಂದು ದಾಖಲೆ. ಅಷ್ಟು ಒಂದು ಎರಡು ರಾಜ್ಯವನ್ನು ಆದಿ ಕವಿ ಪ್ರಶಸ್ತಿಯ ಮೂಲಕ ಎರಡು ಭಾಷೆಗಳನ್ನು ಬೆಳಗಿಸಿದ ಈ ಕನ್ನಡದ ಮಣ್ಣು ಇದೆಯಲ್ಲ, ಇದು